ಇವಾಗ ಗುರುಗಳ ಮಾತುಗಳನ್ನು ಕೇಳಿದ್ವಿ, ಅವ್ರು ಮತ್ತೆ ಮುಂದುವರಿಸೋಣ. ಇದರ ಜೊತೆಗೆ ವಿದ್ಯಾರ್ಥಿಗಳ ಅನಿಸಿಕೆಗಳನ್ನು ಕೂಡ ನಾವು ಕೇಳ್ಕೊಳ್ಳೋಣ. ಸೊ ಮೊದಲನೇದಾಗಿ ವಿದ್ಯಾರ್ಥಿನಿಯರ ಪರವಾಗಿ ಮಂಗಳ ಬಾರಿಕೋಟೆ ಅವರು ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತೀರಿ ಅಂತ ಆಸೆ ಪಟ್ಟಿದ್ದಾರೆ. ಸೊ ಅವರು ವೇದಿಕೆಗೆ ಬಂದು ಅವರ ಅನಿಸಿಕೆಗಳನ್ನ ಹಂಚ್ಕೋಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮಾತನ್ನ ಹೇಳ್ತಾ ಇವತ್ತಿನ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ನಮಗೆ ತುಂಬಾ ನಮ್ಗೆ ಖುಷಿ ಆಯ್ತು. ನಾವು ಮೊದ್ಲ ಶಿಕ್ಷಣವನ್ನ ಕಲಿಬೇಕು, ಸಂಸ್ಕಾರ ಕಲಿಬೇಕು ಅಂದ್ರೆ ಯಾವ ರೀತಿ ಅಂತ ಹೇಳಿಕೆಸಿಂದ ನಮ್ಗ ಹೇಳಿದ್ದು ಮೊದಲ ನಮ್ಗ ತಂದೆ ತಾಯಿ, ಬಿಟ್ನಂದ್ರ ನಮ್ಗ ಗುರುಗಳು. ಆ ಗುರುಗಳಿಂದ ನಾವು ಏನ್ ಕಲ್ತೀವಿ ಅಂದ್ರ ಸಂಸ್ಕಾರ ಕಲ್ತೀವಿ. ಯಾಕಂದ್ರ ಗುರುಗಳು ನಾವು ಇವಾಗ ನಾವು ನೋಡ್ಬೇಕಂದ್ರ ಗುರುಗಳು ಹೆಂಗಂದ್ರ ನಾವ್ ಹಿಂದ ನೋಡೋದು ಈಗಿನ ಗುರುಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರ ಹಿಂದಕ್ಕೆ ನಾವು ಗುರುಗಳಿಗೆ ಹೆಂಗ ನಾವು ಅವ್ರಿಗೆ ಮರ್ಯಾದೆ ಕೊಡ್ತಿದ್ವಿ, ಅವ್ರಿಗೊಂದು ಗೌರವ ಕೊಡ್ತಿದ್ವಿ ಅಂತಂದ್ರ ಅವ್ರ ಸರ್ ನಮ್ ಹತ್ರ ಬರ್ತಾರ ಅಂತಂದ್ರ ಸರ್ ನಮ್ ಹತ್ರ ಬರ್ತಾರ ನಾವೇನೋ ಅವ್ರಿಗೊಂದು ಗೌರವ, ನಾವು ಅವ್ರಿಗೆ ಎದುರು ಹೋಗ್ಬೇಕಂದ್ರೂ ಆ ರೀತಿ ನಮ್ಗೊಂದು ಭಯ ಇತ್ತು, ಒಂದು ಗುರುಗಳಿಗೆ ಗೌರವ ಕೊಡುವಂತ ಒಂದು ಮನಸ್ಥಿತಿ ಇತ್ತು. ಈಗಿನ ಮಕ್ಕಳು ಏನ್ ಮಾಡ್ತಾರ, ಗುರುಗಳು ಮತ್ತೆ ಮಕ್ಕಳು ವಿದ್ಯಾರ್ಥಿಗಳು ಎರಡು ಸೇಮ್, ಒಂಥರ ಫ್ರೆಂಡ್ಸ್ ಅನ್ನಕ್ಕಿಂತ ಗುರುಗಳಿಗೆ ಒಂದ್ ರೀತಿಯಿಂದ ಏನೋ ಬೆಲೆ ಐತೋ ಇಲ್ಲ ಆ ರೀತಿ ಅದ. ಆದ್ರೆ ನಮಗಂತರೂ ಈಗಿನ ವೇದಿಕೆಯೊಳಗೆ ನೆನ್ಸ್ಕೋಬೇಕಂದ್ರ ಗುರುಗಳು ನೋಡ್ಬೇಕಂದ್ರೆ ನಾವೀಗ ಈ ಸ್ಥಾನಕ್ಕೆ ಬರ್ಬೇಕಂದ್ರ ಗುರುಗಳೇ ಕಾರಣ ಅಂತ ನಮಗ ಅನಿಸ್ತದ. ಯಾಕಂದ್ರೆ ಅವ್ರಿಗೆ ನಾವು ಅಷ್ಟು ಬೆಲೆ ಕೊಡ್ತಿದ್ವಿ. ಒಂದು ಏನೋ ಒಂದು ಕಾರ್ಯಕ್ರಮ ಇರ್ಲಿ, ಏನೇ ಇರ್ಲಿ, ಒಂದು ಚೀಟಿ ಬುದ್ಧಿ ನಮ್ಗೆ ಯಾವ ರೀತಿ ಹೇಳ್ತಿದ್ರ ಅನ್ನಂದ್ರ ಅವರಿಂದ ನಾವು ಕಲಿಯೋದಂತೂ ಬಾಳ ಇತ್ತು. ನಮಗೆ ಎಷ್ಟು ಕಲಿಬೇಕಾಗಿರಲ್ಲ ಅವ್ರು ಕಲಿತೀವಿ, ಇನ್ನೂ ಕಲಿಬೇಕಾಗಿತ್ತಲ್ಲಪ್ಪ ಅವ್ರು ಕಲಿತ್ರ ಇನ್ನೂ ಒಂದ್ 2 ವರ್ಷ ಅವ್ರ ಹತ್ರ ದಿನ ಕಲಿಬೇಕಾಗಿತ್ತಲ್ಲಪ್ಪ ಅನ್ನೋ ಅಂತ ಮನಸ್ಥಿತಿ ಇವಾಗ ನಾವು ಬಂದಾಗ. ಯಾಕಂದ್ರೆ ಈಗಿನ ಮಕ್ಕಳಿಗಿಲ್ಲ, ನಾವು ಇಲ್ಲೆಲ್ಲ ಏನೋ ಒಂದು ಕಾರ್ಯಕ್ರಮ ಇಲ್ಲೆಲ್ಲ ಕುಂತು ಮಾಡ್ಬೇಕಂದ್ರ ಎಲ್ಲರೂ ಕುಂತಿನ್ನಂದ್ರೆ ಏನ್ ಮಾಡ್ತೀವಿ, ಕುಂದಿರ್ತೀವಿ. ಆ ಕಡೆ ಈ ಕಡೆ ನೋಡ್ಬೇಕಂದ್ರೆ ಒಂಥರ ಭಯ ಅನಿಸ್ತಿತ್ತು. ಇವಾಗಿನ ಮಕ್ಕಳು ಅಷ್ಟು ಭಯದಿಂದ ಇಲ್ಲ. ಈಗ ನಮಗೇನೋ ನಮ್ ಕಲಿತ್ರ ನಮ್ಮ ತಂದೆ ತಾಯಿ ಕೊಟ್ಟಿರುವಂತ ಸಂಸ್ಕೃತಿ ಆಗಿರ್ಬೋದು, ಮತ್ತೆ ನಮ್ಮ ಶಿಕ್ಷಕರು ಕೊಟ್ಟಿರುವಂತ ಸಂಸ್ಕೃತಿ ಆಗಿರ್ಬೋದು, ನಮಗ್ ತುಂಬಾ ಒಳ್ಳೆ ರೀತಿಯಿಂದ ಬಂದದ. ಅದೇ ರೀತಿಯಾಗಿ ನಾವು ಕೂಡ ಪಾಲಕರಾಗಿ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಂತ ಹೇಳಿ ಕೇಳ್ಕೊತೀನಿ. ಇವತ್ತಿನ ನನ್ನ ಅನಿಸಿಕೆ ಹೇಳೋಕೆ ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ.